ನೀವೇನಾದ್ರೂ ಮೈದಾದಿಂದ ಮಾಡಿರೋ ಪದಾರ್ಥಗಳನ್ನ ಹೆಚ್ಚು ತಿಂತಾ ಇದ್ದೀರಾ ಅಂದ್ರೆ ರೆಗ್ಯುಲರ್ ಆಗಿ ತಿಂತಾ ಇದ್ದೀರಾ? ಹಾಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಒಂದ್ಸಲ ನೋಡಿ. ಫ್ಯಾಕ್ಟ್ ನಂಬರ್ 1, ಪ್ರತಿದಿನ ನಾವು ಮೈದಾ ಪದಾರ್ಥ ತಿನ್ನೋದ್ರಿಂದ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಎದುರಾಗುತ್ತೆ, ಅಂದ್ರೆ ಶಕ್ತಿಹೀನತೆ ಎದುರಾಗುತ್ತೆ. ಯಾಕಂದ್ರೆ ಮೈದಾ ಗೋಧಿಯ ಎಕ್ಸ್ಟ್ರಾಕ್ಟೆಡ್ ಐಟಮ್ ಆಗಿರೋದ್ರಿಂದ ಅದರಲ್ಲಿ ನ್ಯೂಟ್ರಿಷನ್, ವಿಟಮಿನ್ಸ್, ಮಿನರಲ್ಸ್ ಅನ್ನೋ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ. ಫ್ಯಾಕ್ಟ್ ನಂಬರ್ 2, ಪ್ರತಿದಿನ ಮೈದಾ ಪದಾರ್ಥ ತಿನ್ನೋದ್ರಿಂದ ನಾವು ಡೈಜೆಷನ್ ಪ್ರಾಬ್ಲಮ್ ಎದುರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಮೈದಾದಲ್ಲಿ ಫೈಬರ್ ಕಂಟೆಂಟ್ ಲೋ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಎದುರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಯಾಕ್ಟ್ ನಂಬರ್ 3, ಮೈದಾ ಹಿಟ್ಟಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಫ್ಯಾಕ್ಟ್ ನಂಬರ್ 4, ನಾವು ರೆಗ್ಯುಲರ್ ಆಗಿ ಮೈದಾ ಪದಾರ್ಥ ತಿಂತಾ ಇದ್ರೆ ಅಂದರೆ ದೀರ್ಘಕಾಲವಾಗಿ ಮೈದಾ ಪದಾರ್ಥ ತಿಂತಾ ಇದ್ರೆ ನಮಗೆ ಕ್ರಾನಿಕಲ್ ಡಿಸೀಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ದೀರ್ಘಕಾಲವಾದ ರೋಗ ಆಗಿ ಟರ್ನ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಫ್ಯಾಕ್ಟ್ ನಂಬರ್ 5, ಮೈದಾ ಒಂದು ಗೋಧಿಯ ಎಕ್ಸ್ಟ್ರಾಕ್ಟೆಡ್ ಐಟಮ್ ಆಗಿರೋದ್ರಿಂದ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ನ್ಯೂಟ್ರಿಷನ್ ಅಂದರೆ ಪ್ರೋಟೀನ್ಸು, ಫೈಬರ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ಸು ಮತ್ತು ಮಿನರಲ್ಸು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿರುತ್ತೆ. ಹಾಗಾಗಿ ಇದರಿಂದ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚು. ಫ್ರೆಂಡ್ಸ್, ಇದರಿಂದ ನಾನು ಹೇಳೋದೇನು ಅಂದರೆ ನಿಮಗೆ ಯಾವುದೇ ಆದರೂ ಅತಿಯಾಗಿ ತೊಗೊಂಡ್ರೆ ಅದು ಅಮೃತನೂ ವಿಷ ಆಗುತ್ತೆ. ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಮಗೆ ಬೇಡ ಬೇಕು ಅನ್ನೋದನ್ನು ತಿನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಾರದಲ್ಲಿ ನೀವೆಷ್ಟು ದಿನ ಮೈದಾ ಪದಾರ್ಥ ತಿಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.